ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ಇದು ನಂದು ಮಂಗಳವಾರದ ದಿನದ ಪೂರ್ತಿ ದಿನದ ಬ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಯಾವ ಥರ ಬಂದಿತ್ತಂತ ನನ್ನ ಬ್ಲಾಗ್ ನೋಡಿರಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೇನು ಶೇರ್ ಮಾಡೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೀನಿ. ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಎಲ್ಲರಿಗೆ ಅಂತ ಹೇಳಿ ಮಾಡ್ಕೊಳತ್ತಿದ್ನಿ. ಆದರೆ ಹೊಸ ರೆಸಿಪಿ ಟ್ರೈ ಮಾಡಿದ್ನೆ. ಯಾವ ಥರ ಬರುತ್ತಂತ ನೋಡ್ಕೊಂಡು ಮತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗುತ್ತಂತೇಳಿ ಫುಲ್ ರೆಸಿಪಿ ಏನು ಶೇರ್ ಮಾಡಿಲ್ಲ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ತಾಲಿಪಟ್ಟಿ ಅಂತಾರೆ. ಹಾಗಾಗಿ ಅದ್ರದ್ದು ತಾಲಿಪಟ್ಟಿ ಮಾಡ್ಕೊಳತ್ತಿದ್ದೆ. ಹೆಂಗಂದ್ರೆ ಬೇರೆ ಥರ ಸ್ವಲ್ಪ ತರಕಾರಿ ಎಲ್ಲ ತಪ್ಪಲು ಪಲ್ಯ ಮತ್ತು ಪಾಲಕ್, ಗಜ್ಜರಿ ಮತ್ತು ಮೂಲಂಗಿ ಎಲ್ಲ ಹಾಕಿ ಇದೊಂದು ರೆಸಿಪಿ ಟ್ರೈ ಮಾಡೋಣ ಹೆಂಗಾಗುತ್ತಂತ ಮಾಡಿದ್ದೆ. ಚಲೋ ಬಂದಿತ್ತು. ಅದ್ರ ಕಾಂಬಿನೇಷನ್ ಆಗಿ ಮತ್ತು ನಾನು ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೆ. ಬರೀ ಬಿಸಿ ಹೋದ್ರೆ ಹಂಗೆ ತಿನ್ಬೋದು. ಆರಿದ ಮೇಲೆ ಸ್ವಲ್ಪ ತಿನ್ನೋಕ್ಕಾಗಂಗಿಲ್ಲ. ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಸ್ಕೂಲಿಗೆ ಹೋಗೋರಲ್ಲ ಲೇಟ್ ಆಗುತ್ತೆ ತಿನ್ನೋಕ್ಕಂಥೇಳಿ ನಾನು ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ದೆ. ಮತ್ತು ನಿಮ್ಮ ಜೊತೆ ಯಾವತ್ತಾದರೂ ಇದನ್ನು ರೆಸಿಪಿ ಶೇರ್ ಮಾಡ್ತೀನಿ. ಮಸ್ತ್ ಬಂದಿತ್ತು ಸಾಫ್ಟಾಗಿ. ಇಲ್ಲಿ ಇನ್ನೂ ಲೇಟ್ ಆಗಿತ್ತು, ನನಗೆ ಪ್ಯಾಕ್ ಮಾಡೋಷ್ಟೆಲ್ಲ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಹಾಕಕತ್ತಿದ್ದೆ. ನಮ್ಮ ಮನೆಯವರು ಆವಾಗಲೇ ಲೇಟ್ ಆಗುತ್ತೆ ಅಂತ ಕೇಟ. ಮತ್ತು ಫಸ್ಟ್ ಅವ್ರಿಗೆ ಡಬ್ಬಿ ಹಾಕಿಟ್ನೆ, ಅವರು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋದರು. ಮತ್ತು ಇಲ್ಲಿ ನನ್ನ ಮಗಳಿಗೂ ಮತ್ತು ಬಿಸಿ ಹಾಕ್ಕೊಂಡು ಈಗ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಕೆ ಹೊಂಟೀನಿ. ಜಾಸ್ತಿನ ತಂಡಿತ್ತು, ಹಾಗಾಗಿ ನನ್ನ ಮಗಳು ಟಪ್ಪಿಗೆಲ್ಲ ಹಾಕ್ಕೊಂಡು ಕೇಟ ಸ್ಕೂಲಿಗೆ ಬಿಡಕ್ಕೆ ಹೊಂಟೀನಿ. ಇಲ್ಲಿ ನೋಡ್ರಿ, ಇಲ್ಲೇ ಭಾಳ ಈ ಥರದ್ದು ಗುಳ್ಳಿ ಹುರಿ ಅದಾವೆ. ಇವು ಏನಾರ ಇದು ಮನೆ ಮುಂದೆ ಅಡ್ಡಾಡತ್ತಿತ್ತು, ಹಾಗಾಗಿ ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಮತ್ತು ಇಲ್ಲಿ ಬಂದು ಕಸ ಎಲ್ಲ ಹುಡುಗಿ ಮತ್ತು ಮನೆ ಒರೆಸಿ ಮತ್ತು ನನ್ನ ಮಕ್ಕಳನ್ನು ಸ್ವಲ್ಪ ಜಳಕ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿದ್ನೆ. ಹೊಳ್ಳೆ ಅವರು ಹಾಲು ಕುಡಿತೀನಿ ಅನ್ನಂದ್ರೆ ಹಾಲು ಒಲ್ಲೆ ಅಂದರು. ಮತ್ತು ಒಳ್ಳೆ ಸ್ವಲ್ಪ ಥಂಡಿ ಐತಲ್ಲ, ಹಾಗಾಗಿ ಹೆಂಗೆ ಕಳ್ಸೋದಂತಂದು ಬಿಸಿದು ಸ್ವಲ್ಪ ಚಹಾ ಬಿಸ್ಕಿಟ್ ತಿನ್ನಿಸಿ ಕಳಿಸಿದ್ನೆ. ಮತ್ತು ನಾನು ಸ್ವಲ್ಪ ಚಾನು ಕುಡ್ಕೊಂಡು ಬಂದು ಮತ್ತು ಹೊಳ್ಳೆ ನನ್ನ ಮಗನೂ ಹೋಗಿ ಸ್ಕೂಲಿಗೆ ಬಿಟ್ಟಾದ್ಮೇಲೆ ಬಂದು ನನ್ನ ಮಗಳಿಗೂ ಸ್ವಲ್ಪ ನಾಷ್ಟ ರೆಡಿ ಮಾಡಿಕೊಟ್ನೆ. ಆಕಿನೂ ತಿಂದು ಮತ್ತು ನಾನು ಇಲ್ಲೇ ಮತ್ತೊಂದೆರಡು ತಾಲಿಪಟ್ಟಿ ಮಾಡ್ಕೊಂಡು ತಿಂದ್ವಿ. ತಿಂದಾದ್ಮೇಲೆ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಮೊನ್ನೆ ತಪ್ಪಲು ಪಲ್ಯ ಎಲ್ಲ ತಂದಿದ್ವಿ, ಜಾಸ್ತಿನೇ ತಂದಿತ್ತು. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ನೆ. ಕ್ಲೀನ್ ಮಾಡಿದ್ರು ನಮ್ಮ ಮನೆಯವ್ರು ಒಂದು ಸ್ವಲ್ಪ. ನಾನು ಮಾಡ್ತೀನಿ ತಡಿ ಖಾಲಿ ಕುಂತೀನಿ ಅಂತೇಳಿ ಕೇಟ. ಮತ್ತು ಉಳಿದಿದ್ದು ಸ್ವಲ್ಪ ಹಂಗೆ ಇಟ್ಟಿದ್ರು, ಅವ್ರಿಗೆ ಬೇಸರ ಕೇಟ. ಮತ್ತು ಹೊಳ್ಳಿ ನಾನು ಅದಕ್ಕೆ ಮಾಡ್ಕೊಂಡ್ರತ್ತಂತೇಳಿ ಕೇಟ. ಸ್ವಲ್ಪ ಉಳಿದಿತ್ತಲ್ಲ, ಇದ್ರೊಳಗೆ ಜಾಸ್ತಿ ಮಣ್ಣಿತ್ತು. ಹಾಗಾಗಿ ನಾನು ಸ್ವಲ್ಪ ಬುಡಕ್ಕೆ ಪೇಪರ್ ಹಾಸ್ಕೊಂಡು ಕೇಟ ಅದನ್ನು ತಪ್ಪಲು ಪಲ್ಯ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಕ್ಲೀನ್ ಮಾಡ್ಕೊಳತ್ತಿದ್ನೆ. ನನ್ನ ಮಗಳು ಇಲ್ಲೊಂದು ಕತ್ರಿ ಅದು ಕೈಲೇ ಉಚ್ಚಾಕೆ ಹೋದ್ನೆ. ಸಣ್ಣಪ್ಪು ಗಂಟು ಕಟ್ಟಿಬಿಟ್ಟಿದ್ರು. ಉಚ್ಚಾಕೆ ಬರಲಿಲ್ಲ. ಹಾಗಾಗಿ ಅದನ್ನ ಸಣ್ಣ ಬಿಚ್ಕೋಬೇಕಂತೇಳಿ ಬಿಚ್ಕೊಳತ್ತಿದ್ನಿ. ಆಕಿ ಹಂಗೆ ಆ ಕಡೊಮ್ಮೆ ಮಾತಾಡತ್ತಿದ್ಲು. ಆಕಿ ಇದನ್ನು ಮಾತಾಡ್ಕೊತ ಆಕಿನ ಜೊತೆ ಮಾತಾಡ್ಕೊತ ನಾನು ಅಷ್ಟು ಸ್ವಲ್ಪ ಒಂದು ಕಟ್ ಕೋತಂಬರಿ ಮತ್ತು ಒಂದು ಸ್ವಲ್ಪ ಬದ್ವ ಅನ್ನೋದಿತ್ತು, ಅದನ್ನಷ್ಟು ಕ್ಲೀನ್ ಮಾಡ್ಕೊಂಡೆ ಪಟ. ಇವತ್ತಿಂದು ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಸಾಂಬಾರು ತಪ್ಪಲು ಪಲ್ಯ ಹಾಕಿ ಇದನ್ನು ಬತ್ವ ಹಾಕಿ ಸಾಂಬಾರು ಮಾಡ್ಕೋಬೇಕಂತೇಳಿ ಕೇಟ ಕ್ಲೀನ್ ಮಾಡ್ಕೊಂಡೆ. ಕ್ಲೀನ್ ಮಾಡಿ ನೀಟಾಗಿ ಇಟ್ಟನೆ ಅಂದರೆ ಪಟ್ಟನ ತೊಳ್ಕೊಂಡು ಕೇಟ ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮನೆಯವ್ರು ಜಲ್ದಿನ ಬಂದುಬಿಡ್ತಾರೆ ಊಟಕ್ಕೆ ಬೇಕು. ಮತ್ತು ನಾವು ವಾಪಸ್ ಹೋಗ್ಬೇಕು ಅಂತೇಳಿ ಕೇಟ. ಹಾಗಾಗಿ ಸ್ವಲ್ಪ ಇದು ಮಾಡಿಟ್ಟಂದ್ರೆ ನನಗೂ ಟೈಮ್ ಸಿಗುತ್ತೆ ಅಂತೇಳಿ ಕೇಟ ಪಟ ಕ್ಲೀನ್ ಮಾಡ್ಕೊಂಡೆ. ನನ್ನ ಮಗಳು ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ಅದೊಂದು ಗೊಂಬಿ ತಲೆ ಬಾಚ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅದು ಇದು ಮಾತಾಡ್ಕೊತ ಆಕಿ ಆ ಕಡೆ ಈ ಕಡೆ ಓಡಾಡತ್ತಿದ್ಲು. ನಾನು ಬಡ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮತ್ತು ಸ್ವಲ್ಪ ಕೊತ್ತಂಬರಿ ನಿತ್ತಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಕೊತ್ತಂಬರಿ ಏನು ಭಾಳ ಹೊಲಸಿರಲಿಲ್ಲ. ಇದು ಏನು ಭಾಳ ಹೊಲಸಿರಲಿಲ್ಲ. ಏನೋ ಸ್ವಲ್ಪ ದಪ್ಪಂದು ಬಲ್ತಿದ್ದು ಹಾಕಿರ್ತಾರೆ. ಮತ್ತು ಒಳಗೆ ಮಣ್ಣು ಇರ್ತೈತಿ. ಹಾಗಾಗಿ ಇದನ್ನೆಲ್ಲ ಮಣ್ಣಿಗಿನ ಜಾಡಿಸ್ಕೇಟ ಕ್ಲೀನ್ ಮಾಡ್ಕೊಂಡ್ರೆ ತೊಳಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಕೇಟ ಮಾಡ್ಕೊಂಡು ನೋಡ್ರಿ. ಏನಂದ್ರೆ ಇದು ಭಾಳ ಚಲೋ ಅಂತ ಬತ್ವಾ. ನಾನು ಇದನ್ನೇನು ವಿಡಿಯೋ ಒಮ್ಮೆ ಶೇರ್ ಮಾಡಿಲ್ಲ, ಶೇರ್ ಮಾಡ್ಕೊತೀನಿ ಮಾಡಿದಾಗ. ಏನು ಸ್ಪೆಷಲ್ ಅಂತ ನಾನು ಇದನ್ನ ರೆಸಿಪಿ ಏನು ಶೇರ್ ಮಾಡಿಲ್ಲ. ಯಾಕಂದ್ರೆ ಇದನ್ನು ನಾನು ಜಾಸ್ತಿ ಬರೀ ಪಲ್ಯ ಮಾಡಿಬಿಟ್ರೆ ನನ್ನ ಮಕ್ಕಳು ತಿನ್ನೋಂಗಿಲ್ಲ. ಹಾಗಾಗಿ ಸ್ವಲ್ಪ ಸಾಂಬಾರಿನೊಳಗೆಲ್ಲ ಹಾಕಿದ್ನಂದ್ರೆ ಸ್ವಲ್ಪ ತಿಂತಾರೆ. ಹಾಗಾಗಿ ಅದರೊಳಗೆ ಅವರು ತಿನ್ನಲಿ ಅಂತೇಳಿ ಆ ಥರ ಹಾಕಿನಲ್ಲ. ಹಾಗಾಗಿ ರೆಸಿಪಿ ನಾ ಏನು ಶೇರ್ ಮಾಡಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕೇಟ ಕೊತ್ತಂಬರಿ ಸ್ವಲ್ಪ ಅದೇನು ಭಾಳ ಕ್ಲೀನ್ ಕತ್ರಿ ತೊಗೊಂಡು ಹಂಗೆ ಮ್ಯಾಗ ಅಷ್ಟು ಹಿಂಗೆ ಜೋಡಿಸ್ಕೊಂಡೆ. ಅದ್ರೊಳಗೆ ಏನು ಹೊಲಸಿರಲಿಲ್ಲ. ಹಾಗಾಗಿ ಅದನ್ನು ಜಸ್ಟ್ ಹಂಗೆ ಜೋಡಿಸ್ಕೊಂಡು ಅದ್ರ ಮ್ಯಾಗಿಂದು ಬಡ್ಡಿ ಬಲ್ತಿದ್ದು ಸ್ವಲ್ಪ ಕತ್ರಿಲೆ ಕಟ್ ಮಾಡಿದ್ನೆ. ಎಲ್ಲ ಕ್ಲೀನ್ ಆಯ್ತು ನೋಡ್ರಿ. ಇಲ್ಲಿ ಸ್ವಲ್ಪ ಮತ್ತೊಳೆ
ನನ್ನ ಮಗಳು ಅದು ಇದು ಮಾತಾಡೋಳು ನೋಡ್ರಿ. ಇದನ್ನ ಹಂಗೆ ನಾನು ಅದನ್ನು ಸ್ವಲ್ಪ ನನ್ನ ಮಗಳು ಇವಾಗ ಹಿಂದಿ ಮಾತಾಡೋದು ಕಲ್ತಾಳೆ, ಹಾಗಾಗಿ ಅದನ್ನು ಮಾತಾಡಿದ್ದು ನಾನು. ನಮ್ಮ ಮಗಳು ಯಾವ ಥರ ಮಾತಾಡ್ತಾವೆ ಅಂತ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ವಿಡಿಯೋ ಸೌಂಡು ನಾನು ನ್ಯೂಟ್ ಮಾಡಿಲ್ಲ, ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ओके किसी को मत दिखाती हूँ नहीं दिखाती तो खराब करती मम्मा। कौन खराब करती? मम्मा सबसे ನಿಮ್ಮ ಮನೆಗೂ ಹುಡುಗರು ಇದೇ ಥರ ಹಿಂಗೆ ಕಿಡಿಗಿಡಿ ಮಾಡ್ತಾರೆ, ಹಿಂಗೆ ಮಾತಾಡ್ತಿರ್ತಾರೆ ಅಂತ ಹಾಕಿ ಹೇಳ್ರಿ ಫ್ರೆಂಡ್ಸ್. ನಾನೆಲ್ಲ ಕ್ಲೀನ್ ಮಾಡ್ಕೊಂಡವನು ಒಟ್ಟು ಹೊಲಸೆಲ್ಲ ಮತ್ತು ಇಲ್ಲಿ ಒಂದು ಆಕಳು ಅದ ಗುಳಿವರಿ ಬರುತ್ತಂದೆಲ್ಲ ಅದಕ್ಕೆ ಹಾಕಿ ತಿನ್ನಕ್ಕೆ ಹಾಕಿ ತಪ್ಪಲ ಎಲ್ಲ ಫ್ರಿಜ್ನಾಗ ಇಟ್ಟನೆ. ಇಲ್ಲಿ ನೈಟ್ ನಾನು ನನ್ನ ಮಕ್ಕಳು ಅವ್ರ ಫ್ರೆಂಡ್ದು ಬರ್ತಡೇ ಐತೆ ಅಂತ ಕೇಟ ಹೋಗಿದ್ರಿಬ್ರು. ಮತ್ತು ನನ್ನ ಮಗಳು ಸಣ್ಣಾಕಿನೂ ಇಲ್ಲೇ ಮನೆ ಮಗ್ಳೈತಿ, ದೂರ ಇಲ್ಲ ಭಾಳ, ಹಾಗಾಗಿ ಆಕಿನೂ ಅಳಾಕತ್ತಿದ್ಲು, ಇಲ್ಲೇ ಸಣ್ಣ ಐತಲ್ಲ ಅಂತೇಳಿ ಮತ್ತು ಆಕಿನೂ ರೆಡಿ ಮಾಡಿ ಕಳಿಸಿದ್ವಿ. ಹಾಗಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೇ ಇದ್ವಿಲ್ಲ. ಮಧ್ಯಾಹ್ನ ಮಾಡಿದ ಅಡುಗೆನೂ ಸ್ವಲ್ಪ ಅನ್ನ ಸಾಂಬಾರು ಉಳ್ಕೊಂಡಿತ್ತು, ಹಾಗಾಗಿ ಮತ್ತೇನು ಅಡುಗೆ ಏನು ಬೇಡ ಅದನ್ನ ತಿನ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಮತ್ತು ನಮ್ಮ ಮನೆಯವರು ಸ್ವಲ್ಪ ಏನಾದರೂ ಚುಮ್ಮರಿದ್ದು ಮೊನ್ನೆ ಚುಮ್ಮರಿ ತೊಗೊಂಬಂದಿತ್ತಲ್ಲ ಮಾರ್ಕೆಟ್ನಾಗ, ಹಾಗಾಗಿ ಚುಮ್ಮರಿನೂ ಸ್ವಲ್ಪ ಏನರ ಖಾರ ಚುಮ್ಮರಿ ಏನರ ಮಾಡಿಕೊಡು ಅಂತಂದ್ರೆ, ಹಾಗಾಗಿ ಮೊನ್ನೆ ತೊಗೊಂಬಂದಿದ್ದು ತತ್ತಿನೂ ಒಂದು 2-3 ತತ್ತಿದ್ದು, ಹಾಗಾಗಿ ನಾನು ತತ್ತಿ ಹಾಕಿಟ್ಟ ಗಿರ್ಮಿಟ್ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ಚಲೋ ಇರ್ತೈತೆ ಅಂತೇಳಿ ಒಂದ್ಸಲ ಟ್ರೈ ಮಾಡೋಣ ಹೆಂಗಾಗುತ್ತೆ ಅಂತೇಳಿ ಟ್ರೈ ಮಾಡಿದ್ದೆ. ಮಸ್ತ್ ಬಂದಿತ್ತು. ಫಸ್ಟ್ ಸರಿ ಟ್ರೈ ಮಾಡಿದ್ದೆ. ಏನೆಲ್ಲ ಸಿಂಪಲಾಗಿ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಟಮಾಟೆಯನ್ನು ಕೊತ್ತಂಬರಿ ಕೊಯ್ಕೊಂಡಿನಿ. ಮಾಮೂಲಿ ಒಂದು ಕಡಾಯಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಸಾಸ್ವೆ ಹಾಕ್ಕೊಂಡಿನಿ, ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೊಂಡು ಬಾಡಿಸ್ಕೊಂಡು ಆಮೇಲೆ ಟಮಾಟೆನ ಹಾಕೊಂಡು ಬಾಡಿಸ್ಕೊಂಡಿನಿ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ ನಾನು. ಆಮೇಲೆ ನಿಂಬೆ ಹುಳಿ ಹಾಕ್ಕೊತೀನಲ್ಲ, ನಿಂಬೆ ಹುಳಿ ಹಾಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕಲ್ಲ, ಹುಳಿ ಉಪ್ಪು ಖಾರ ಎಲ್ಲ ಅಂತಂದು ಕೆಟ್ಟ ಸ್ವೀಟು ಅಂತಂದು ಸ್ವಲ್ಪ ಬೆಲ್ಲ ಹಾಕೊಂಡು ಬಾಡಿಸ್ಕೊಂಡಿನಿ. ಬಾಡಿಸ್ಕೊಂಡು ಸ್ವಲ್ಪ ಎಲ್ಲ ಸಾಫ್ಟ್ ಆದಮೇಲೆ ಏನಿಲ್ಲ ಅದಕ್ಕೆ ತತ್ತಿ ಹೊಡೆದಾಕೊಂಡಿನಿ. 3 ತತ್ತಿ ಹೊಡೆದಾಕೊಂಡು ಹಾಕೊಂಡ ತಕ್ಷಣ ಅವನ್ನ ಮಿಕ್ಸ್ ಮಾಡ್ಕೊಬಾರ್ದು. ಮಿಕ್ಸ್ ಮಾಡ್ಕೊಂಡ್ರೆ ಅನ್ನೋದು ಚೆಂದಾಗಿ ಬರೋದಿಲ್ಲ, ಉದುರುದ್ರಾಗಿ. ಸ್ವಲ್ಪ ಹೊತ್ತು ಅದನ್ನು ಹಂಗೆ ಬಾಯ್ಲ್ ಆಗಕ್ಕೆ ಬಿಡಬೇಕು. ಆಮೇಲೆ ಒಂದು 2 ನಿಮಿಷ ಬಾಯ್ಲ್ ಆದಮೇಲೆ ಅದನ್ನು ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಮುಚ್ಚಿ ಬಾಯ್ಲ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಉದುರುದ್ರಾಗಿ ಮಸ್ತಾಗಿ ಬರ್ತೈತಿ. ಆಮೇಲೆ ಅದಕ್ಕೆ ಸ್ವಲ್ಪ ನಾನು ಏನಿಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ ಮ್ಯಾಗ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಚುಮ್ಮರಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರಂದ್ರೆ ಬಿಸಿ ಬಿಸಿಯಾಗಿ ಎಗ್ ಅಂದ್ರೆ ತತ್ತಿದು ಗಿರ್ಮಿಟ್ ರೆಡಿ ಆಗುತ್ತೆ ನೋಡಿರಿ. ಅಂದ್ರೆ ನೀವು ಆರಿದ ಮೇಲೆ ಇದು ತಣ್ಣಗೆಲ್ಲ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಚುಮ್ಮರಿ ಮಿಕ್ಸ್ ಮಾಡ್ಕೋಬೋದು. ನಾವಿಲ್ಲಿ ಜಾಸ್ತಿ ಥಂಡಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಚಲೋ ಆಗುತ್ತೆ ಅಂತ ಹೇಳ್ಕೆಟ ನಾನು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಂಡಿನಿ. ಅದು ನಿಮ್ಮ ಚಾಯ್ಸು. ನಿಮ್ಗೆ ಚುಮ್ಮರಿ ಕುರುಕುರು ಬೇಕಂತಂದ್ರೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೋದು, ಬಿಸಿ ಬೇಕಂದ್ರೆ ನೀವು ಆವಾಗಲೇ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆಯವ್ರಿಗೆ ಕೊಟ್ಟೆ ನೋಡ್ರಿ, ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಯಿತು. ಮತ್ತು ಅದ್ರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿನೂ ಕಟ್ ಮಾಡಿಕೊಟ್ಟಿದ್ದೆ. ಇವತ್ತಿನ ಬ್ಲಾಗ್ ಈ ಥರ ಐತೆ ನೋಡಿರಿ ಫ್ರೆಂಡ್ಸ್. ಸಿಗ್ತೀನಿ ಮುಂದಿನ ನೋಡೋದ್ರಲ್ಲಿ. ಬಾಯ್.